ಗಂಗೆ ಯೋಜನೆಯಿಂದ ಹದಗೆಟ್ಟ ರಸ್ತೆಗಳು. ಹದಗೆಟ್ಟ ರಸ್ತೆಗಳನ್ನು ಸರಿಪಡಿಸುವಂತೆ ಸಾರ್ವಜನಿಕರ ಒತ್ತಾಯ. ಪಾವಗಡ ಪಟ್ಟಣದ ಬಹುತೇಕ ವಾರ್ಡ್ಗಳಲ್ಲಿ ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಮನೆ ಮನೆ ಗಂಗೆ ಯೋಜನೆ ಕಾಮಗಾರಿ ನಡೀತಾ ಇದ್ದು, ಮುಖ್ಯ ರಸ್ತೆಗಳನ್ನ ಆಗಿದ್ದು ಗುಂಡಿ ತೋಡಿ ಗುಂಡಿ ಮುಚ್ಚದೆ ಇರುವುದರಿಂದ ಮಳೆ ಬಂತಂದ್ರೆ ಸಾಕು ರಸ್ತೆ ಹದಗೆಟ್ಟು ಹೋಗಿದೆ ಎಂದು ಸಾರ್ವಜನಿಕರು, ಪುರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹೌದು, ಪಟ್ಟಣದ ಹೊಸ ಬಸ್ ನಿಲ್ದಾಣದ ಪಕ್ಕದಲ್ಲಿನ ರಸ್ತೆಯು ನಿನ್ನೆ ಸುರಿದಂತಹ ಮಳೆಗೆ ಹಾಳಾಗಿದ್ದು, ಸಾರ್ವಜನಿಕರು ಓಡಾಡಲು ಕಷ್ಟಪಡುವಂತಹ ರೀತಿಯಲ್ಲಿ ರಸ್ತೆ ಮಾರ್ಪಾಟಾಗಿದೆ. ಇನ್ನು ರಸ್ತೆ ಅಕ್ಕಪಕ್ಕದಲ್ಲಿರುವಂತಹ ವಾಣಿಜ್ಯ ಮಳಿಗೆ ಮಾಲೀಕರು ಲಕ್ಷಗಟ್ಟಲೆ ನಾವು ಪುರಸಭೆಗೆ ಕಂದಾಯ ಕಟ್ತೇವೆ, ಆದರೆ ನಮಗೆ ಮೂಲಭೂತ ಸೌಕರ್ಯವೇ ಕಲ್ಪಿಸಿಲ್ಲ. ಇನ್ನು ಪುರಸಭೆ ಅಧ್ಯಕ್ಷರ ವಾರ್ಡ್ನ ಪರಿಸ್ಥಿತಿಯೇ ಹೀಗಾದರೆ ಸದಸ್ಯರ ವಾರ್ಡ್ಗಳ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಇನ್ನು ಈ ರಸ್ತೆಯಲ್ಲಿ 2-3 ಮಧ್ಯದ ಅಂಗಡಿಗಳಿದ್ದು ಕುಡುಕರ ಹಾವಳಿಯೇ ಹೆಚ್ಚಾಗಿದೆ. ಇದರಿಂದ ಸಾರ್ವಜನಿಕರು ಓಡಾಡಲು ಕಷ್ಟಪಡುವಂತಾಗಿದೆ. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಸೂಕ್ತ ಕ್ರಮವನ್ನ ಕೈಗೊಳ್ತಾರಾ ಕಾದ್ ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.